ಸ್ನೇಹಿತರೆ ನೋಡ್ರಿ, ಇದು ಏನು ನೋಡ್ತಾ ಇದ್ದೀರಾ ಸೆಕ್ಟರ್ 24 ಇದು, ಓಕೆನಾ. ಸೊ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ, ಅದು ಸೆಕ್ಟರ್ 18. ಸೊ ಅದು ನಿಮಗೆ ಸಂಗಮ ಆಗೋ ಜಾಗ ಅದು. ಸೊ ಇದೇ ನೋಡ್ರಿ ಅರಿಯಲ್ ಘಾಟ್ ಇದೆ. ಸೊ ಜನ ಬಂದ್ಬಿಟ್ಟು ಅರಿಯಲ್ ಘಾಟ್ಗೆ ನಡ್ಕೊಂಡು ಹೋಗ್ತಾ ಇರೋ ಜಾಗ ಈ ರೋಡ್ ಇದು. ಸೊ ಆಟೋ ಬಂದ್ಬಿಟ್ಟು ನಮಗೆ ಅಲ್ಲಿ ಲಾಸ್ಟಲ್ಲೇ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ 2ನೇ ದಿನದ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ಜರ್ನಿ ಸ್ಟಾರ್ಟ್ ಆಗಿ ಸೊ ಓವರ್ ನೈಟ್ ಫುಲ್ಲು ಡ್ರೈವ್ ಮಾಡಿ ಸೊ ಇನ್ನೊಂದು 15-20 ಕಿಲೋಮೀಟರ್ ಹೈದ್ರಾಬಾದ್ ಇದೆ. ಸೊ ರೀಚ್ ಆಗಿದ್ದೀನಿ. ಸೊ ಏನು ತೊಂದರೆ ಇಲ್ಲ, ಆರಾಮಾಗಿ ಬಂದೆ. ಸೊ ರೋಡೆಲ್ಲ ಪೀಸ್ಫುಲ್ಲಾಗಿತ್ತು. ಸೊ ಎಂಜಾಯ್ ಮಾಡಿಕೊಂಡು ಜರ್ನಿನ, ಸೊ ಡ್ರೈವ್ನ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿಂದ ಮುಂದಕ್ಕೆ ಪ್ರಯಾಗ್ರಾಜ್ಗೆ ಯಾವ ಥರ ಇರುತ್ತೆ ಅಂತ ಜನರಿಗೆ ಗೊತ್ತಿಲ್ಲ. ಸೊ ಎಲ್ಲ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ನಮ್ಮನೇಲಿ ನೋಡ್ರಿ ಎಲ್ಲರೂ ಈಗ ಮಲ್ಕೊಂಡು ಈಗ ಜಸ್ಟ್ ಹಲೋ ಹಾಯ್ ಬಾಯ್ ಅಂತ ಎದೊಳ್ತಾ ಇದ್ದಾರೆ. ಸೊ ಗುಡ್ ಮಾರ್ನಿಂಗ್ ಟು ಆಲ್ ಹೇಳ್ರಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟು ಆಲ್. ಓಕೆ ಬನ್ನಿ ಸ್ನೇಹಿತರೆ, ವೆಲ್ಕಮ್ ಟು ಹೈದರಾಬಾದ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗಿನ ಜಾವ ಮುಂಜಾನೆ ಮಸುಕಿನ ಜಾವ ಮಂಜೆಲ್ಲ ಮುಚ್ಕೊಂಡು ಸೂರ್ಯೋದಯ ಈಗ ಜಸ್ಟ್ ಆಗೋ ಮೂಮೆಂಟು ಇನ್ನೂ ಆಗಿಲ್ಲ. ನೋಡೋಕೆ ಮಾತ್ರ 4 ಕಣ್ಣು ಬೇಕು. ಎಷ್ಟು ಬರ್ತಾವೆ ಟೋಲ್ಗಳು ಅಜ್ಜಿನ ಬಡಿಯಾ ಗೈಸ್. ನೀವೇನಾದರೂ ಪ್ರಯಾಗ್ರಾಜಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಹೇಳ್ತೀನಿ, ಒಂದು 6 ಅವರ್ಸ್ ಬೇಗ ಬಿಟ್ಬಿಡಿ. ನೋ ಟೋಲ್ ರೂಟಲ್ಲಿ ನೀವು ಗೂಗಲ್ ಮ್ಯಾಪಲ್ಲಿ ಏನು ಹಾಕಬೇಕು ಅಂತಂದರೆ ಅವಾಯ್ಡ್ ಟೋಲ್ಸ್ ಅಂತ ಹಾಕೊಂಡ್ಬಿಟ್ಟು ಅದರಲ್ಲಿ ಸುಮ್ಮನೆ ಹೊಂಟ್ಬಿಡಿ. ಯಾಕಂತಂದರೆ ಏನು 50 ಕಿಲೋಮೀಟ್ರಿಗೆಲ್ಲ ಒಂದೊಂದು ಟೋಲ್ ಹಾಕೊಂಡು ಕುಂತವ್ರೆ, ಅದು 110 ರೂಪಾಯಿ ಕಟ್ ಮಾಡಬೇಕು. ನಾವು ಈ ಟ್ರಿಪ್ ಬಜೆಟೇ ಕವರ್ ಮಾಡೋಣ, ಇಲ್ಲ ಇದನ್ನ ಕವರ್ ಮಾಡೋಣ. ನಾವು ಹೋಗ್ತಾ ಇರ್ತೇವೆ ಬಜೆಟ್ ಫ್ರೆಂಡ್ಲಿ, ಎಲ್ಲಿಂದ ತಗೋಣ ಅಷ್ಟೊಂದು ದುಡ್ಡ. ಸೊ ಹಂಗಾಗಿ ನೀವೇನು ಮಾಡ್ಬೇಕಂದ್ರೆ ಅವಾಯ್ಡ್ ಟೋಲ್ ಹಾಕೊಳ್ಳಿ, 1 ಡೇ ಮುಂಚೆ ಬಿಡಿ. ಸೊ ಹಂಗಾಗಿ ನೀವು ಬೇಗ ರೀಚ್ ಆಗ್ತೀರಾ. ಆಮೇಲೆ ಹೆಚ್ಚು ಕಮ್ಮಿ ಒಂದು 8,000 ಉಳಿಸ್ಬೋದು ನೀವು ನೋಡಿ. ಎಕ್ಸ್ಕ್ಯೂಸ್ ಮೀ, ಕಮ್ ಅಗೇನ್. ಗೂಗಲ್ ಕೇಳೋದು ಸ್ನೇಹಿತರೆ. ವೆಲ್ಕಮ್ ಟು ಹೈದ್ರಾಬಾದ್. ಸೊ ಸಿಟಿ ನೋಡ್ರಿ ಹೇಗಿದೆ ಅಂತ ಹೈದ್ರಾಬಾದ್. ಸೊ ಈಗ ಜಸ್ಟ್ ಹೈದ್ರಾಬಾದ್ ರೀಚ್ ಆದ್ರಿ. ಸೊ ಇಲ್ಲಿಂದ ಹೈದ್ರಾಬಾದ್ ಸಿಟಿ ಕ್ರಾಸ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ನಾವು ಫೈನಲಾಗಿ ಹೈದ್ರಾಬಾದ್ ರೀಚ್ ಆಗ್ಬಿಟ್ಟು ಸೊ ಹೈದ್ರಾಬಾದ್ ಮಾರ್ಕೆಟ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೀಸನ್ ಏನಂತ ಹೇಳಿದ್ರೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ವೆಜಿಟೇಬಲ್ ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿದ್ದೀನಿ. ಸೊ ಬನ್ನಿ ವೆಜಿಟೇಬಲ್ ಮಾರ್ಕೆಟ್ ತೋರಿಸ್ತೀನಿ. ಕಂಪ್ಲೀಟ್ ಹೈದ್ರಾಬಾದಲ್ಲಿ ಸೊಪ್ಪಿನ ಮಾರ್ಕೆಟು. ಮತ್ತು ನೀವೇನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕುಕ್ಕಿಂಗ್ ಏನೋ ಮಾಡೋ ಪ್ಲ್ಯಾನ್ ಇತ್ತಂದರೆ ಹೈದ್ರಾಬಾದ್ ರೀಚ್ ಆದರೆ ಸೊ ಫ್ರೆಶ್ ತರಕಾರಿ ಸಿಗುತ್ತೆ. ಸೊ ಬಂದು ಫ್ರೆಶ್ ತರಕಾರಿ ತೊಗೊಳ್ರಿ. ಸೊ ನಾವೊಂದು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಜಸ್ಟ್ ಒಂದು 5 ಜನಕ್ಕೆ ಸೊ ತರಕಾರಿ ತೊಗೊಳೋಣ ಅಂತ ಬಂದಿದ್ದೀವಿ ಮಾರ್ಕೆಟ್ಗೆ. ಸೊ ನೋಡಿರಿ ಕಂಪ್ಲೀಟ್ ಮಾರ್ಕೆಟು.
ಸೊ ನಿಮ್ಗೆ ಯಾವ ಥರ ತರಕಾರಿ ಬೇಕು ಎಲ್ಲ ಫ್ರೆಶ್ ತರಕಾರಿ ಸಿಗುತ್ತೆ. ಸೊ ಬನ್ನಿ ಶಾಪಿಂಗ್ ಮಾಡೋಣ. ಎಂತನ ಬೀನ್ಸ್ ಇದು ಕ್ಯಾರೆಟ್ 40 rupees. ಮಿಕ್ಸ್ ಒಂದು ಕೆಜಿ ತೊಗೊಂಬೋಣ. ಹಾಂ ತಗೋ ಮಿಕ್ಸ್ 1 kg. ಮಿಕ್ಸ್ ಇಚ್ಚೆ ನಾವು ಸೊ ನಾವು ಈಗ ಮಿಕ್ಸ್ 1 kg ತರಕಾರಿ ತೊಗೊತಾ ಇದ್ದೀರಿ. ಸೊ ಫ್ರೆಶ್ಶಾಗಿ ತರಕಾರಿ ತೊಗೊಂಡು ಫ್ರೆಶ್ಶಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಎಲ್ಲ ಫ್ರೆಶ್ ತರಕಾರಿ ಇಲ್ಲಿ ನೋಡ್ರಿ, ಕಂಪ್ಲೀಟ್ ಎಲ್ಲ. ಸ್ನೇಹಿತರೆ, ಹೈದ್ರಾಬಾದಿಗೆ ಬಂದರೆ ತರಕಾರಿ ಮಾರ್ಕೆಟಿಗೆ ಬರೋದ ಮಿಸ್ ಮಾಡ್ಕೊಂಬಿಡ್ರಿ. ಸೊ ನೀವೇನೋ ಕುಕಿಂಗ್ ಮಾಡೋ ಪ್ಲ್ಯಾನ್ ಇದ್ದರೆ ಸೊ ಬಂದು ದಯವಿಟ್ಟು ಈ ಮಾರ್ಕೆಟಿಗೆ ಬಂದು ವಿಸಿಟ್ ಮಾಡಿ. ನಿಮ್ಗೆ ಯಾವ್ದು ಬೇಕೋ ಫ್ರೆಶ್ ಆಗಿರೋ ತರಕಾರಿ ತೊಗೊಂಡು ಫ್ರೆಶ್ಶಾಗಿ ಕುಕಿಂಗ್ ಮಾಡ್ಕೊಂಡು ಫ್ರೆಶ್ಶಾಗಿ ಬ್ರೇಕ್ಫಾಸ್ಟ್ ಮಾಡಿ. ಸ್ನೇಹಿತರೆ, ಈಗ ಫೈನಲಿಗೆ ವೆಜಿಟೇಬಲ್ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಸೊ ಟುವರ್ಡ್ಸ್ ನಾಗ್ಪುರ ಹೊರಟಿದ್ದೀರಿ. ಸೊ ಹೈದ್ರಾಬಾದು ಕ್ರಾಸ್ ಮಾಡಿಕೊಂಡು ಸೊ ಇಲ್ಲೆಲ್ಲರೂ ಒಳ್ಳೆ ಜಾಗ ನೋಡಿಬಿಟ್ಟು ಸೊ ನಮ್ಮ ಒಂದು ಕುಕಿಂಗ್ ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ಸೊ ನಮ್ಮ ಮುಂದಿನ ಪ್ರಯಾಗರಾಜ ಜರ್ನಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಸೊ ಏನು ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡ್ತೀರಿ, ಸೊ ಯಾವ ಥರ ಪ್ರಿಪೇರ್ ಮಾಡ್ತೀರ ಅಂತ ಸೊ ನೀವು ವೀಡಿಯೋದಲ್ಲಿ ನೋಡ್ತೀರಾ. ಸೊ ಬನ್ನಿ. ಸದ್ಯ ಫೈನಲಾಗೆ ನಮ್ಮ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಜಾಗ ಸಿಕ್ತು. ಸೊ ಒಂದು ಟೆಂಪಲ್ ಹತ್ರ ನಿಲ್ಲಿಸ್ಕೊಂಡು ಸೊ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದಿದೆ. ಸೊ ತೋರಿಸ್ತೀನಿ ನೋಡಿ ಜಾಗ ಯಾವುದು ಅಂತ. ನೀವು ಏನೋ ಬಂದರೆ ಈ ರೋಡಲ್ಲಿ ಈ ಥರ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಬನ್ನಿ. ಸೊ ಇದೇ ಹೈದ್ರಾಬಾದಿಂದ ನಾಗ್ಪುರ್ ಮೇನ್ ರೋಡು. ಸೊ ಇದು ರೋಡು. ಸೊ ಈ ರೋಡ್ ಮಧ್ಯದಲ್ಲಿ ಸೊ ನೀವು ಬಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸೊ ಈ ದೇವಸ್ಥಾನ ನೆನಪಿಟ್ಕೊಳ್ರಿ. ಈ ದೇವಸ್ಥಾನ ಹತ್ರ ಬಂದು ಸೊ ದೇವ್ರ ದರ್ಶನ ಮಾಡ್ಬೋದು. ಸೊ ನೀವು ಇಲ್ಲಿ ಬ್ರೇಕ್ಫಾಸ್ಟು ಏನಾದರೂ ಇದ್ದು ರೆಡಿ ಮಾಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ ನೋಡಿದ್ರಾ, ಸೊ ನೀವು ಬರಬೇಕಾದ್ರೆ ಏನೋ ಫ್ಯಾಮಿಲಿ ಜೊತೆ ಬಂದರೆ ನೀವೇನೋ ಕುಕಿಂಗ್ ಮಾಡೋ ಐಡಿಯಾ ಇದ್ದರೆ ಸೊ ಈ ಒಂದು ಜಾಗದಲ್ಲಿ ಸ್ಟಾಪ್ ಕೊಟ್ಟು ಸೊ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಏನೋ ಒಂದು ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಸೊ ನಮ್ಮ ಮನೇಲೆಲ್ಲ ಬಂದು ಇಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಮನೆಯವರೆಲ್ಲ ಆಲ್ರೆಡಿ ಒಂದು ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಮ್ಮ ತಾಯಿ ಅಕ್ಕನ ಮಗಳು ಒಂದು ಚಿಕ್ಕ ಸ್ಮಾಲ್ ಸ್ಟವ್ ತಂದಿದ್ದೀರಿ, ಗ್ಯಾಸ್ ಸ್ಟವ್ವು. ಸೊ ರೆಡಿ ಆಗ್ತಾಯಿದೆ ಕುಕ್ಕಿಂಗು. ಆಯಿಲು
ಕೊತ್ತಂಬರಿ ಹಾಕ್ತಾ ಇದ್ದಾರೆ. ಸೊ ತರಕಾರಿ ಎಲ್ಲ ಈಗ ಫೈನಲ್ ತರಕಾರಿ ಹಾಕಿ ರೌಂಡಿಂಗಲ್ಲಿ ತರಕಾರಿ ಹಾಕ್ತಾ ಇದ್ದಾರೆ. ತರಕಾರಿ ಆಗೋಯ್ತು. ಅಕ್ಕಿ ಹಾಕ್ಬಿಟ್ರೆ ಬೆಂದ್ಬಿಟ್ರೆ ಸಾಕಪ್ಪ, ಬಗ ಬಗ ತಿನ್ಕೊಂಬಿಡ್ತೀನಿ. ನಾನೊಂದು ವಾಟದ್ ಮೆಟ್ನ ಹೊಡಿತಾರೆ ನಮಗೊಂದು. ಸೊ ತರಕಾರಿ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸಿಂಗು. ಅದಾದಮೇಲೆ ಫೈನಲ್ ಅಕ್ಕಿ ತಂದು ಹಾಕಿ ನೀರು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬಿಟ್ಟು ಸೊ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮಣ್ಣ ಕುಕಿಂಗ್ ವೀಲಾಗ್ ಮಾಡ್ತಾ ಇದೆ. ಓಕೆ, ಉಪ್ಪೆಲ್ಲ ಹಾಕಿ ಸೊ ಇನ್ನೊಂದು ರೌಂಡು ಮಿಕ್ಸಿಂಗು. 5 ನಿಮಿಷ ಸೊ ಸ್ಟೀಮಲ್ಲಿ ಬೇಯಲಿ ಅಂತ 5 ನಿಮಿಷ ಬಿಡ್ತಾ ಇದ್ದಾರೆ. 5 ನಿಮಿಷ ಆದಮೇಲೆ ಅಕ್ಕಿ ಹಾಕೋದು, ನೀರು ಹಾಕೋದು, ಮುಚ್ಚೋದು. 5 ನಿಮಿಷ ಆದಮೇಲೆ ಒಂದು ರೌಂಡ್ ಎಲ್ಲ ಬೆಂದಿದೆ. ಸೊ ಇನ್ನೊಂದ್ಸಲ ಎಲ್ಲ ಮಿಕ್ಸಿಂಗು. ಸೊ ಈಗ ಫೈನಲ್ಲಾಗಿ ಏನು ಮಾಡ್ತೀರಾ ಈಗ? ಅಕ್ಕಿ ಹಾಕೋದ? ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ ಮುಚ್ಚೋದು ಅಷ್ಟೇನಾ? ಎಷ್ಟು ನಿಮಿಷ ಬೇಕು? 5 ನಿಮಿಷದಲ್ಲಿ ಆಗೋಗುತ್ತಾ? 5 ನಿಮಿಷದಲ್ಲಿ ಹಂಗಂದ್ರೆ ನಮ್ಮ ಬ್ರೇಕ್ಫಾಸ್ಟ್ ರೆಡಿ. ಓಕೆ, ಫೈನಲ್ಲಾಗೆ ಕುಕ್ಕರ್ಗೆ ಅಕ್ಕಿ ಬರ್ತಾ ಇದೆ. 5 ಜನಕ್ಕೆ ಇಷ್ಟೊಂದು ಹಾಕ್ಬೇಕಾ? ಸಾಕಾಗುತ್ತಾ 5 ಜನಕ್ಕೆ? 4 ಲೋಟ 5 ಜನಕ್ಕೆ ಸಾಕಾಗುತ್ತಾ? ಜಾಸ್ತಿ ಅದೇನು ಪರವಾಗಿಲ್ಲ, ಒಂದು ರೌಂಡ್ ಎಕ್ಸ್ಟ್ರಾ ಪ್ಯಾಕಿಂಗ್ ಮಾಡೋಣ. ಒಬ್ಬರಿಗೆ 1 ಲೋಟ ಹಾಕಿದಿರಿ. ಅದರಲ್ಲಿ ನೀವು ಸ್ವಲ್ಪ ಕಮ್ಮಿ ತಿಂದರೆ ಒಂದು 2 ಲೋಟ 1 ಲೋಟ ಮಿಕ್ಕೊಂಬೋದು. ಓಕೆ, ಅದಾದಮೇಲೆ ಮಧ್ಯಾಹ್ನಕ್ಕೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಈಗ ಅಕ್ಕಿ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸಿಂಗಾ? ಇದಕ್ಕೆ ತಿರ್ಗಾ ನೀರು ಹಾಕ್ತೀರಾ? ನೀರು ಹಾಕ್ತೀರಿ. 4 ಲೋಟ ಅಕ್ಕಿಗೆ ಒಂದು 8-9 ಲೋಟ ನೀರು ಹಾಕೋದು. 4 ಲೋಟ ಅಕ್ಕಿಗೆ 8-9 ಲೋಟ ನೀರು. ಲೋಟಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರಂಗೆ ಲೆಕ್ಕ. ಹಂಗಾದ್ರೆ 8 ಲೋಟ ಹಾಕ್ಬೇಕು ನೀವು. 8-8.5 ಲೋಟ ಹಾಕ್ಬೇಕು. 8 ಲೋಟ ನೀರು ಇಳಿಸುತ್ತೆ ಈ ಕುಕ್ಕರಲ್ಲಿ. ಸೊ 1 ಲೋಟ ನೀರು, 2, 3, 4, 8-8.5ನಾ? 9 ಲೋಟ ನೀರು. ಈಗ ಒಂದು ರೌಂಡ್ ತಿರುಗಿಸ್ಬೇಕಾ? ತಿರುಗಿಸ್ಬಿಟ್ಟು ಮುಚ್ಚಿಬಿಡೋದು ಇನ್ನು. ಮುಚ್ಚಿಬಿಟ್ಟು 5 ನಿಮಿಷಕ್ಕೆ ರೆಡಿ. ಹಂಗಾರೆ ಎಲ್ಲಾದ್ರೂ ಪ್ಲೇಟ್ ಹಾಕೊಂಡು ರೆಡಿಯಾಗಿ ಕೂತ್ಬಿಡ್ಬೇಕು ಹಂಗಾದ್ರೆ. ಓಕೆ, ಸೊ ಫೈನಲಾಗೆ ನಮ್ಮ ಒಂದು ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ಸೊ ಬನ್ನಿ ಬೇಗ ಮಿಕ್ಸ್ ಮಾಡಿ. ಸೂಪರ್ ಆಗಿದೆ ವೆಜಿಟೇಬಲ್ ಪಲಾವು. ನಮ್ಮ ಬೆಳಗಿನ ಬ್ರೇಕ್ಫಾಸ್ಟು ಎಲ್ಲ. ಸೊ ಈ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಫೈನಲಾಗೆ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವೆಜಿಟೇಬಲ್ ಪಲಾವು. ಸೊ ಇಲ್ಲಿಂದ ಕುಂಭಮೇಳಗೆ ಸೊ ಈಗ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಈ ಥರ ಒಂದು ಜರ್ನಿ ಬರ್ತಾ ಇದ್ದರೆ ಸೊ ಈ ಥರ ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಕುಕ್ ಮಾಡಿಕೊಂಡು ಸೊ ಒಂದು ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಎಂಜಾಯ್ ಮಾಡಿ. ಸ್ನೇಹಿತರೆ, ನಿಮ್ಮಲ್ಲೊಂದು ಹಂಬಲ್ ರಿಕ್ವೆಸ್ಟು, ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋ ಹೊಸಬರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಬಡವನಿಗೊಂದು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ಹೋಗೋಣ.